ಏನ್ ಸೇರಿದ್ದೀರಾ? ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಜನಸಂಖ್ಯೆ ಸೇರ್ಬೇಕು. ಮತ್ತೆ ನಿಮ್ಮಲ್ಲಿ ನಾವು ಹಿಂದುತ್ವ ಅಂತ ಬರ್ಬೇಕು ಮನಸ್ಸಲ್ಲಿ. ಯಾರೇ ಪಕ್ಷ ಕೈ ಹಾಕಿ ಇವತ್ತು ಕೆರೆ ಉಳೆತ್ತಿ ಚಿಂತಾಮಣಿಯಲ್ಲಿ 5-6 ಕೆರೆ, ಇವತ್ತು 1000 ಕೆರೆ ಮುಟ್ಟಿದೆ. ಅವರು ಕೆರೆಗಳ ಜೀರ್ಣೋದ್ಧಾರ ಮಾಡಿರೋದು, ಕೆರೆಗಳಲ್ಲೆಲ್ಲ ನೀರಿದೆ. ಲಕ್ಷಾಂತರ ಜನ ಶ್ರೀಶಕ್ತಿಗಳಾಗಿ ತಾಯಂದ್ರು ತಂಗಿಯಂದ್ರು ಅಂತ ಹೇಳಿಲ್ಲ, ಎಲ್ಲಾರು ಇವತ್ತು ಬುದ್ಧಿಮಂತರಾಗಿ ಧರ್ಮಸ್ಥಳ ಅಂದ್ರೆ ಧರ್ಮಸ್ಥಳದ ಶ್ರೀಶಕ್ತಿ ಗುಂಪು ಅಂದ್ರೆ ಅಲ್ಲಿ ನ್ಯಾಯ ಧರ್ಮ ಎಲ್ಲ. ಆದ್ರೆ ಭಕ್ತಾದಿ 800 ವರ್ಷದಿಂದ ಪರ್ಕೀರ್ ಆಡಿದ್ರು ನೋವು ಕೊಟ್ರು, 200 ವರ್ಷಗಳಿಂದ ಬ್ರಿಟಿಷ್ ಆಡಿದ್ರು ನೋವು ಕೊಟ್ರು. ಇವಾಗ 79 ವರ್ಷ ಆಗಿದೆ ನಮಗ್ ಸ್ವತಂತ್ರ ಬಂದು. ಇವತ್ತು ಸನಾತನ ಧರ್ಮನ ಅಳಿಸುವಂತ ಕೆಲಸನೇ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಸರ್ಕಾರ ಯಾವುದೋ ಒಂದು ಬುರುಡೆ ಮೇಲೆ, ಎಲ್ಲೋ ಮಶಾಣದಾಗ ಎತ್ಕೊಂಡ್ ಬಂದಿದ್ದ ಬುರುಡೆ ಮೇಲೆ SIT ಅಂದ್ರೆ ಏನು? ದೊಡ್ಡ ಯಾವ್ದನ್ನ ನಡೆದು ಕೊಲೆಗಳು ನಡೆದಿರೋದ್ರ ಮೇಲೆ SIT ರಚನೆ ಮಾಡೋದು. ಈ ಧರ್ಮಸ್ಥಳದಲ್ಲಿ ಸರ್ಕಾರಕ್ಕೆ ಇವತ್ತು ಬಾಧೆ ತಪ್ಪಿಸ್ತಾ ಇದೆ. ಪ್ರತಿಯೊಂದು ಸರ್ಕಾರದಲ್ಲೂ ಬಜೆಟ್ ಅಲ್ಲಿ ಧರ್ಮಸ್ಥಳಕ್ಕೆ ಏನು ಕೊಡ್ತಾ ಇಲ್ಲ. ಧರ್ಮಸ್ಥಳದಲ್ಲಿ ನಡೆಯುವಂತ ಪ್ರಜಾ ಕಾರ್ಯಗಳು, ಜನಗಳಿಗೆ ಒಳ್ಳೇದು ಮಾಡುವಂತ ಕಾರ್ಯಗಳಿಗೆ ಇವತ್ತು ಮಾಡ್ತಾ ಇರುವಂತ ಭಕ್ತರ ನಂಬಿಕೆ ಮೇಲೆ ದ್ರೋಹ ಮಾಡೋದು. ನಿನ್ನ ನಾಡಿನ ಮುಖ್ಯಮಂತ್ರಿಯಾಗಿ ಮಾಡೈತಿ, ಮುಖ್ಯಮಂತ್ರಿಯಾಗಿ ನಮ್ಮ ಧರ್ಮನ ಹಾಳು ಮಾಡೋ ಕೆಲಸಕ್ಕೋಸ್ಕರ ನೀನು ಮಾಡಿರೋದು. ಆದ್ರಿಂದ ಇಂಥ ಅಪಪ್ರಚಾರಗಳು ಮಾಡಿ ಚಿನ್ನಯ್ಯ ಅಂತೇಳಿ ಅವನು ಧರ್ಮಸ್ಥಳದಲ್ಲಿ ಬದುಕಿ, ಧರ್ಮಸ್ಥಳದಲ್ಲಿ ಎಲೆಗಳು ನೇತ್ರಾವತಿಯಲ್ಲಿ ನದಿ ಕ್ಲೀನ್ ಮಾಡೋದು, ನದಿ ಹತ್ರ ಇರೋ ಬಟ್ಟೆ ಬರೆಯನ್ನೆಲ್ಲ ಗುಡ್ಸಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಆ ನದಿಯಲ್ಲಿ ಹೋಗಿ ಈಜಕ್ಕೆ ಹೋಗಿ ಸತ್ತಿದ್ರು. ಆ ನದಿಯಲ್ಲಿ ಎಲ್ಲೋ ಪಾಪಗಳು ಮಾಡಿ ನಮ್ಮ ಪಾಪ ಪ್ರಾಯಶ್ಚಿತ್ತಕ್ಕೋಸ್ಕರ ಬಿದ್ದು ಸತ್ತಿದ್ದಾರೆ. ಅವ್ರು ಉಳಕ್ ಜಾಗ ಇಲ್ಲ, ನದಿಯಲ್ಲೇ ಮೀನುಗಳು ಕೊಚ್ಕೊಂಡು ಹೋಗ್ಬಿಡುತ್ತೆ, ಎಲ್ಲೋ ಅಕ್ಕಪಕ್ಕದಲ್ಲಿ ಓಡಿ ಇರ್ತಾರೆ. ಅದನ್ನು ಬಿಟ್ಟು ಭ್ರಷ್ಟಾಚಾರ, ಯಾವುದೋ ಸೌಜನ್ಯ ಅನ್ನೋ ಹುಡುಗಿ, ಸೌಜನ್ಯನಿಗೆ ಅನ್ಯಾಯ ನಡೆದಿದೆ. ಸೌಜನ್ಯ ಯಾರು ಮಾಡಿದ್ದಾರೆ ಅದ್ರ ಮೇಲೆ SIT ಹಾಕಿ, ಸೌಜನ್ಯನ ಯಾರು ಇದು ಮಾಡಿದ್ದಾರೆ ಅದ್ರ ಮೇಲೆ SIT ಹಾಕಿ, ಆ ಸೌಜನ್ಯನ ಕೆಡಿಸಿದಂತವ್ರು, ಸೌಜನ್ಯಗೆ ಅನ್ಯಾಯ ಮಾಡೋದನ್ನ ಬಂಧಿಸೋದು ಧರ್ಮ. ಅದು ಬಿಟ್ಟು ಧರ್ಮಸ್ಥಳದವರೇ ಮಾಡ್ತಾರೆ. ಧರ್ಮಸ್ಥಳದಾಗ ಆಗೈತೆ ಅಂದ್ರೆ, ಚಿಂತಾಮಣಿಯಲ್ಲಿ ಎಲ್ಲೋ ಆಕ್ಸಿಡೆಂಟ್ ಆಗೈತೆ, ಎಲ್ಲೋ ಸತ್ತವ್ರೆ ಅಂದ್ರೆ ಅದನ್ನ ಇನ್ನೊಬ್ಬರ ಮೇಲೆ ಹೊಣೆ ಮಾಡೋದು ತಪ್ಪಲ್ಲ. ಅದು ಸರ್ಕಾರ ಜ್ಞಾನ ಇಲ್ಲ, ಬುದ್ಧಿ ಇಲ್ಲ, ಹೋಗಿ ಅವ್ರ ದುಡ್ಡಲ್ಲ ರಚನೆ ಮಾಡಿ ಇವತ್ತು ರಾತ್ರಿಗಳು ಇವತ್ತು ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಿದ್ದಾರೆ. ಅಧಿಕಾರಿಗಳನ್ನ ತಗೊಂಡೋಗಿ ತಪ್ಪು ದಾರಿಗಳಿಗೆ ಎಳೆದು ಅವನು ಮಟ್ಟಣ್ಣ ಅನ್ನೋನು, ಮಹೇಶ್ ಅನ್ನೋನು ಇಬ್ರು ಸೇರಿ ಅವರಿಗೆ ದುಡ್ಡು ಕೊಟ್ಟು ಚಿನ್ನಯ್ಯನ್ಗ ಸಮೀರ್ ಅಂತ ಹೇಳ್ಬಿಟ್ಟು ಕಾಲ್ ಸೆಂಟ್ರು ಧರ್ಮನ ಹಾಳು ಮಾಡ್ತಾ ಇರುವಂತ ಕೋಮಿಗೆ ಸೇರಿದ್ರು. ಇವತ್ತು ಇವನಿಂದ ಧರ್ಮಸ್ಥಳಕ್ಕೆ ಕಲಂಕ ತರೋನು ಅಂತೇಳಿ ಮಾಡಿದ್ರು. ಪರಮ ಪೂಜ್ಯರು ಹೇಳಿದ್ರು, ಸತ್ಯ ಯಾವತ್ತಿದ್ರು ಹೊರಬರ್ತದೆ, ಅತಿ ಶೀಘ್ರದಲ್ಲೇ ಸತ್ಯ ಹೊರಬರ್ತದೆ. ಸತ್ಯದಿಂದ ನಾವಿದ್ದೀರಿ, ಧರ್ಮಸ್ಥಳ ಮಂಜುನಾಥ್ನೇ ನೋಡ್ಕೊಂತಾರೆ, ನಾವು ನೋಡೋದಲ್ಲ ಅಂದ್ರು ಪರಮ ಪೂಜ್ಯರು. ಇವತ್ತೇನಾಯ್ತು? ಬಯಲಿಗೆ ಬಂತು. ಇದಕ್ಕೆ ಯಾರ್ಯಾರು ಧರ್ಮಸ್ಥಳಕ್ಕೆ ಅನ್ಯಾಯ ಕೈ ಹಾಕಿದ್ದಾರೆ ಅವರೆಲ್ಲ ಹಾಳಾಗುತ್ತಾರೆ. ಆದ್ರಿಂದ ಸನಾತನ ಧರ್ಮ ನಂಬಿಕೆ ಮೇಲೆ ಇವತ್ತು ನಡೆಯುವಂಥದ್ದು ತವಾಸ ಮಾಡಲ್ಲ. ಹಂಗೆ ಭಕ್ತಿ ದೇವರು ಇವತ್ತು ಅಲ್ಲಿ ನಡೀತಾ ಇರೋ ಧರ್ಮಾಚರಣೆ, ಇವತ್ತು ಅಲ್ಲಿ ನಡೀತಾ ಇರುವಂತ ಅನ್ನ ಸಂತರ್ಪಣೆ ಇಡೀ ಪ್ರಪಂಚದಾಗ ಎಲ್ಲೂ ಇಲ್ಲ. ಆ ರೀತಿ ಅನ್ನ ಸಂತರ್ಪಣೆ, ಆ ರೀತಿ ನಾಜೂಕು, ಆ ರೀತಿ ಶಿಸ್ತು ಧರ್ಮಸ್ಥಳ. ಇದ್ರ ಹಿಂದೆ ಇರುವಂತ ಷಡ್ಯಂತ್ರ ಮಾಡ್ತಾ ಇರೋರು ಯಾರ್ಯಾರಿದ್ದಾರೆ ಈಚೆಗೆ ಬರ್ತಾರೆ, ಅವರು ಸ್ಥಿತಿಗತಿಗಳು ಮುಂದೆ ಗೊತ್ತಾಗುತ್ತೆ. ಆದ್ರಿಂದ ಇವತ್ತು ನಮ್ಮ ಹೋರಾಟ ಪ್ರತಿಯೊಬ್ಬರ ಮನೆಗೂ ಇದು ಧರ್ಮಕ್ಕೆ ಅನ್ವಯಿಸಿರೋದು. ನಾಳೆ ನೀವು ವಂಶಗಳು ಇರಬೇಕು, ನಾಳೆ ಗೋತ್ರಗಳು ಇರಬೇಕು ಅಂದ್ರೆ ಸನಾತನ ಧರ್ಮ ಉಳಿಬೇಕು. ಆ ಉಳಿದ್ರೆ ನಾವೆಲ್ಲರ ಬಾಳು ಹಸ್ನಾಗಿರ್ತದೆ. ಇದನ್ನೆಲ್ಲರೂ ಸೇರಿ ಉಳಿಸೋಣ. ಇವತ್ತೆಲ್ಲರೂ ಸೇರಿ ಇದ್ರ ಬಗ್ಗೆ ಬಂದು ನಾವು ಪ್ರೊಟೆಕ್ಷನ್ ಮಾಡಿ ಇವತ್ತು ಧರ್ಮ, ನಮ್ಮ ಧರ್ಮಸ್ಥಳ ಧರ್ಮ ರಕ್ಷಕರ ಪಾದಗಳು ಪರಮ ಪೂಜ್ಯ ವೀರೇಂದ್ರ ಪ್ರತಿಭಟನೆ. ಈ ಕ್ಷೇತ್ರ ಧರ್ಮಸ್ಥಳವು ಕೇವಲ ಕರ್ನಾಟಕವಲ್ಲದೆ ದೇಶದಾದ್ಯಂತ ಕೋಟ್ಯಾಂತರ ಭಕ್ತಾದಿಗಳನ್ನು ಹೊಂದಿರುತ್ತದೆ. ಈ ಕ್ಷೇತ್ರಕ್ಕೆ ದಿನನಿತ್ಯ ಲಕ್ಷಾಂತರ ಮಂದಿ ಭಕ್ತಾದಿಗಳು ಆಗಮಿಸುತ್ತಾರೆ. ಹಿಂದೂಗಳಿಗೆ ಇದು ಪ್ರಮುಖ ಧಾರ್ಮಿಕ ಭಾವನೆಯನ್ನು ಅಪಮಾನಿಸುವ ದುರುದ್ದೇಶದಿಂದ ಕೆಲವು ಕಿಡಿಗೇಡಿಗಳು ಹಾಗೂ ಎಡತರ ಸುಳ್ಳು ಅಪಪ್ರಚಾರವನ್ನು ಮಾಡುತ್ತಿದ್ದಾರೆ. ಇದರ ಹಿಂದೆ ಹಿಂದೂಗಳ ಶ್ರದ್ಧಾಭಕ್ತಿಯನ್ನು ಅತ್ಯಂತ ನಿಷ್ಕೃಷ್ಟವಾಗಿ ಬೀಳಿಸುವ ಹುನ್ನಾರವಿದೆ. ಇಂತಹ ಕಿಡಿಗೇಡಿಗಳಿಗೆ ಕುಮ್ಮಕ್ಕು ನೀಡುವ ಷಡ್ಯಂತ್ರವೂ ನಡೆದಿದೆ. ಭಾರತದ ನ್ಯಾಯ
ಆಧಾರಗಳಿಲ್ಲದೆ ಮಾಡಿದ ಆರೋಪಕ್ಕೆ ರಾಜ್ಯ ಸರ್ಕಾರವು ಲಕ್ಷಾಂತರ ರೂಪಾಯಿಗಳನ್ನು ವ್ಯಯಿಸಿ ಆತ ಹೇಳಿದ ಕಡೆಗಳಲ್ಲೆಲ್ಲ ಗುಂಡಿಗಳನ್ನು ತೋಡಿದೆ. ಆದರೆ ಈ ಅನಾಮಿಕನ ಹಿಂದಿರುವ ದುಷ್ಟ ವ್ಯಕ್ತಿಗಳು ಯಾರು ಮತ್ತು ಮಾಡುತ್ತಿರುವ ಸಂಧಿಗಳೇನು ಎಂಬುದನ್ನು ಈವರೆಗೆ ರಾಜ್ಯದ ಜನತೆ ಕಾಂಗ್ರೆಸ್ ಸರ್ಕಾರ ತಿಳಿಸಿರುವುದಿಲ್ಲ. ಆದುದರಿಂದ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಅವಮಾನಿಸುತ್ತಿರುವ ಸಮಾಜ ವಿರುದ್ಧ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿ ಅವರನ್ನು ಶಿಕ್ಷೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ಕೈಗೊಳ್ಳಲಾಗಿದೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಭಕ್ತಿ ಭಾವನೆಗಳಿಗೆ ಧಕ್ಕೆ ತರುವ ಹುನ್ನಾರವನ್ನು ನಿರಂತರವಾಗಿ ಮಾಡುತ್ತಾ ಬಂದಿದೆ. ಇಂತಹ ದುಷ್ಕೃತ್ಯವನ್ನು ತಡೆಯುವಲ್ಲಿ ವಿಫಲರಾಗಿರುವ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳು ರಾಜ್ಯದ ಜನತೆಯ ಕ್ಷಮೆಯಾಚನೆ ಮಾಡಬೇಕೆಂದು ಈ ಮೂಲಕ ಒತ್ತಾಯಿಸಿದ್ದಾರೆ. ಕೂಡ ಈ ದಿನದಂದೇ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ತಿಳಿಸಲಿಕ್ಕೆ ಇವತ್ತೇ ಕ್ರಮ ವಹಿಸಿದೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.